ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಕಣ್ಮರೆ ಪರಬಾರೆ ಈ ವಿಶೇಷ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. 10 ಕಂತುಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಮತ್ತು ಅದರ ಮೇಲೆ ಪಂಚಗ್ರಾಮಿಕರು ಇಟ್ಟಂಥ ನಂಬಿಕೆಯ ಒಂದು ನೆಲೆಯ ಕುಸಿತ, ಅವರೆಲ್ಲರ ಅಭಿಮಾನದ ಅಭಿಪ್ರಾಯಕ್ಕೆ ಧ್ವನಿಯಾದದ್ದು, ನೆಲೆಯಾದದ್ದು ನಮ್ಮ ಚಾನಲ್ಲು. ನಾನು ಅಲ್ಲಿಯ ಹಳೆಯ ವಿದ್ಯಾರ್ಥಿಯೂ ಆ ಊರಿನಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿಯಾಗಿ ನನ್ನ ಕರ್ತವ್ಯ ಮತ್ತು ಊರಿನ ಒಂದು ಸಂಪ್ರದಾಯವನ್ನು 70 ವರ್ಷಗಳಿಂದ ಅರಿವಿನ ಯಜ್ಞದಂತೆ ಕಾಪಾಡಿಕೊಂಡು ಬಂದಂಥದ್ದು ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಅದು ಕೇವಲ ಶಿಕ್ಷಣ ಸಂಸ್ಥೆಯಲ್ಲ, ಎಂದಿನಂತೆ ನಾನು ನಿರಂತರವಾಗಿ ಹೇಳ್ತಾ ಬಂದಿದ್ದೇನೆ, ಅದೊಂದು ಸಾಂಸ್ಕೃತಿಕ ಕೇಂದ್ರ, ಅರಿವಿನ ನೆಲೆ, ಬೆಳಕಿನ ಒಂದು ಬಿಂದು. ಹಾಗಾಗಿ ಅದನ್ನು ಉಳಿಸಿಕೊಳ್ಳುವಂಥ ಮತ್ತು ಮರಳಿ ಆ ಶಾಲೆಯ ಸಂಪದ್ಭರಿತತೆಯನ್ನು, ಇತಿಹಾಸವನ್ನು, ಪರಂಪರೆಯನ್ನು ಮರುಕಟ್ಟುವಂಥ ಒಂದು ಕೆಲಸಕ್ಕೆ ಟೊಂಕ ಕಟ್ಟಿದಂಥ ಪಂಚಗ್ರಾಮಿಕರ ಒಲವು ನಿಲುವಿಗೆ ನಾವು ಧ್ವನಿಯಾದದ್ದು ನಮ್ಮ ಒಂದು ಸಾರ್ಥಕ ಪ್ರಯತ್ನ. ಈಗ ಮತ್ತೆ ಇಲ್ಲಿ NS ಸೌದಾನಿ, GS ಹೆಗಡೆ, ಡಾಕ್ಟರ್ ಸುರೇಶ್ ಹೆಗಡೆ ಇವರು ಮಾತಾಡಿದ್ದಾರೆ. ಕಡ್ಲೆ ಹೆಗಡೆಯವರ ಸಂದರ್ಶನವನ್ನು ಕೇಳಿದ್ದೀರಿ. ಊರಿನ ಜನರ ಮಾತು ಮಥನದ ಮಧ್ಯೆ ಕೊನೆಗೂ ಆಗಬೇಕಾದ ತೀರ್ಮಾನ ಬಾಕಿ ಇದೆ. ಅದರ ಗುಂಟ ಇನ್ನೂ ನಿರ್ಣಾಯಕವಾದಂಥ ಒಂದು ಅಭಿಯಾನ ನೆಲೆಮುಟ್ಟುವಿಕೆಗೆ ಕಾಯಬೇಕಿದೆ. ಒಂದು ಮಾಧ್ಯಮವಾಗಿ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ. ಊರ ಜನರ ಅಭಿಪ್ರಾಯ ಈಗ ಇಡೀಯದಾಗಿ ಒಂದು ಮಥನಕ್ಕೆ ಈಡಾಗಿದೆ. ಮುಂದೇನಾಗಬೇಕು, ಅದಕ್ಕೆ ಕಾಲ ಪಕ್ವವಾಗಿದೆ. ಮತ್ತೆ ಸಂದರ್ಭ ಬಂದರೆ ನಾವು ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ವಿವರಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಮುಂಬರುವ ಎಲ್ಲ ಊರಿನ ಜನರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಮತ್ತೊಮ್ಮೆ ಸಾಯಿ ಸಂಸ್ಥೆಗೆ ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ಇಲ್ಲಿಯವರೆಗಿನ ಈ ಸರಣಿಗೆ ವ್ಯಕ್ತವಾದ ಧ್ವನಿಗೆ, ಪಂಚಗ್ರಾಮದ ಊರಿನ ನಾಗರಿಕರ ಸಮಸ್ತರ ಅಭಿಪ್ರಾಯಕ್ಕೆ ನಿಮ್ಮ ಮಾರುತ್ತರವೋ ಪ್ರತ್ಯುತ್ತರವೋ ಯಾವುದೇ ಇದ್ದರೂ ಕೂಡ ನೇರವಾಗಿ ನಮ್ಮನ್ನು ಸಂಪರ್ಕಿಸಿದರೆ ನಾವು ನಿಮ್ಮ ಮಾತಿಗೆ, ನಿಮ್ಮ ಧ್ವನಿಗೆ ನಾವು ಅವಕಾಶ ಮಾಡಿಕೊಡುವಂಥ ಮತ್ತು ಅದನ್ನು ಪ್ರಸಾರ ಮಾಡುವಂಥ ಕೆಲಸಕ್ಕೆ ಕಟಿಬದ್ಧರಾಗಿದ್ದೇವೆ. ಇದು ಯಾವುದೇ ರೀತಿಯ ದ್ವೇಷಾಸೂಯೆಯ ಸರಣಿಯಲ್ಲ. ಒಂದು ಶಾಲೆ, ಕರಿಕಾನ ಪರಮೇಶ್ವರಿಯ ಶಿಕ್ಷಣ ಸಂಸ್ಥೆ, ಅದಕ್ಕೆ ಅದರದೇ ಆದಂಥ ಒಂದು ಐತಿಹ್ಯ ಇದೆ, ಅದರದೇ ಆದಂಥ ಒಂದು ಪರಂಪರೆ ಇದೆ. ಅದನ್ನು ನಂಬಿ ತಮ್ಮ ಮಕ್ಕಳನ್ನು ಕಳುಹಿದ ಮತ್ತು ಆ ಶಾಲೆಯ ಮೂಲಕವೇ ಅದೆಷ್ಟೋ ಲಕ್ಷಾಂತರ ಜನ ಇವತ್ತು ಬದುಕನ್ನು, ಅನ್ನವನ್ನು ಕಂಡುಕೊಂಡಂಥ ನಿದರ್ಶನ ಆ ಶಾಲೆಯ ಇತಿಹಾಸದಲ್ಲಿದೆ. ಹಾಗಾಗಿ ಆ ಶಾಲೆ ಏನೇನೋ ಆಗಬಾರದು, ಆ ಶಾಲೆಯಾಗೇ ಉಳಿಯಬೇಕು. ಕರಿಕಾನ ಪರಮೇಶ್ವರಿಯ ಹೆಸರಿದೆ, ಶ್ರೀಧರ ಸ್ವಾಮಿಗಳ ಅಭಯ ಇದೆ. ಹಾಗಾಗಿ ಅದಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ತಾಪತ್ರಯ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ಈ ಸರಣಿಯನ್ನು ನಾವು ಮಾಡಿದ್ದೇವೆ. ಊರ ಜನರ ಅಪೇಕ್ಷೆಯ ಮೇರೆಗೆ ಮಾಡಿದ್ದೇವೆ.
ಅವರ ಅಭಿಮತದ ಮೇರೆಗೆ ಮಾಡಿದ್ದೇವೆ. ಅದೇ ರೀತಿ ಸಾಯಿ ಸಂಸ್ಥೆಯವರ ಒಂದು ಅಭಿಪ್ರಾಯವನ್ನು ಕೂಡ ಪ್ರಕಟಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಬನ್ನಿ ಈಗ ಮತ್ತೆ ಈ ಮಹನೀಯರ ಮಾತನ್ನು ಕೇಳೋಣ. ನಾನು ಡಾಕ್ಟರ್ ಸುರೇಶ್ ಹೆಗಡೆ, ದಂತವೈದ್ಯನಾಗಿ ಕಳೆದ 35 ವರ್ಷಗಳಿಂದ ಕುಮಟಾದಲ್ಲಿ ನನ್ನ ವೈದ್ಯಕೀಯ ದಂತವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದೇನೆ. ನಾನು ಹುಟ್ಟಿರೋದು ಹೆಬ್ಬಾನ್ಕನಲ್ಲಿ, ಶಾಲೆ ಹೋಗಿರೋದು 7ನೇ ಕ್ಲಾಸ್ನವರೆಗೆ ಕೆರೆಕೋಣ್ ಶಾಲೆಯಲ್ಲಿ, 8ನೇ ಕ್ಲಾಸನ್ನು ಶ್ರೀ ಕರಿಕಾನ್ ಪರಮೇಶ್ವರಿ ಹೈಸ್ಕೂಲ್ನಲ್ಲಿ ಓದಂಥ ವಿದ್ಯಾರ್ಥಿ ನಾನು. ಆ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಶ್ರೀ ಆರ್ ವಿ ಭಂಡಾರಿ ಮಾಸ್ಟ್ರು 8ನೇ ಕ್ಲಾಸ್ನವರೆಗೂ ಅವರು ನಮ್ಮ ಗುರುಗಳಾಗಿದ್ದರು. ಅವರಂಥವರು ಜಿ ಆರ್ ಭಟ್ ಅಂದರು, ವಿ ಎಸ್ ಹೆಗಡೆ ಅಂತವರು, ಹೈಸ್ಕೂಲ್ನಲ್ಲಿ ಕೆ ಟಿ ಹೆಗಡೆ ಅಂತವರು ನಮ್ಮ ಹೈಸ್ಕೂಲ್ನಲ್ಲಿ ಒಂದು ಗುರುಗಳಾಗಿ ನಮ್ಮ ಮಾರ್ಗದರ್ಶನ ಮಾಡಲು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಬುನಾದಿ ಹಾಕ್ಕೊಟ್ಟಿದ್ದು. ಇವತ್ತು ನಮಗೆ ಅದು ನಮಗೊಂದು ಬುದ್ಧಿಯಾಗಿ ನಮ್ಮ ಜೀವನದಲ್ಲಿ ಯಾವತ್ತೂ ನೆನೆಸ್ಕೊಳ್ತೇವೆ. ಸೊ ಈ ಕಳೆದ ದಿವಸದಿಂದ ನಮ್ಮ ಕರಿಕಾನ ಪರಮೇಶ್ವರ ದೇವಸ್ಥಾನ ಶಾಲೆಯಲ್ಲಿ ಏನೋ ಒಂದು ಕೆಲವು ವಿಷಯಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಆ ವಿಷಯವಾಗಿ ಸ್ವಲ್ಪ ನೀವು ಮಾತಾಡಬೇಕು ಹೇಳುವಂಥ ಕಳಕಳಿಯನ್ನು ಶ್ರೀಯುತ ಪಿ ಕೆ ಅವರು ಕೇಳಿಕೊಂಡ್ರು. ಅದಕ್ಕಾಗಿ ನನ್ನ ಅನಿಸಿಕೆಯನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಈಗೊಂದು ಕೆಲವು ವರ್ಷದ ಹಿಂದೆ ನಮ್ಮ ಈ ಅರೇಂಗ್ಡಿ ಹೈಸ್ಕೂಲನ್ನು ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಕೆಲವು ತೊಂದರೆಗಳಿದ್ದಾವೆ, ಅದಕ್ಕಾಗಿ ಈ ಶಾಲೆಯನ್ನು ಶ್ರೀ ಸತ್ಯಸಾಯಿ ಸಂಸ್ಥೆ ಕೊಡಬೇಕು ಹೇಳುವಂಥ ಮೊದಲನೇ ಬೈಠಕಲ್ಲಿ ನಾನು ಇದ್ದೆ. ಅವತ್ತು ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಊರಿನ ಶಾಲೆ, ನಮ್ಮ ಊರಿನ ಹಿರಿಯರು ಕಟ್ಟಿದಂಥವ್ರು, ಅವರ ತ್ಯಾಗ, ಅವರ ಮುಂದಿನ ವಿಷನ್ನು, ಆಮೇಲೆ ದೃಷ್ಟಿ ಅವ್ರದ್ದು ತುಂಬ ಚೆನ್ನಾಗಿದೆ. ಹಾಗಾಗಿ ಕೊಡುವಾಗ ವಿಚಾರ ಮಾಡೋಣ. ಆದರೆ ಕೆಲವು ಏನೋ ನನ್ನ ಹತ್ರ ಪ್ರಶ್ನೆ ಮಾಡಿದ್ರು, ಸುರೇಶ ನೀನು ದುಡ್ಡಿಯಲ್ಲಿ ತರ್ತೀಯೋ, ಇದನ್ನು ನಡೆಸುವವರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಆನಂತರ ನಾನು ಆ ಪ್ರಕ್ರಿಯೆಯಲ್ಲಿ ದೂರ ಹೋಗ್ಬಿಟ್ಟೆ. ನಂತರ ಅಂತೂ ಆ ಶಾಲೆಯನ್ನು ವಿಚಾರ ಮಾಡಿ ಸತ್ಯ ಸಾಯಿ ಸಂಸ್ಥೆ ಕೊಡೋದು ಅಂತ ಹೇಳಿ ಕೊಟ್ಟರು, ದಾನವಾಗಿ ಕೊಟ್ಟರು. ಈಗ ನನಗೆ ಬಂದಿರೋ ಪ್ರಶ್ನೆ ಅಂತ ಹೇಳಿದ್ರೆ, ದಾನ ಕೊಟ್ಟ ಮೇಲೆ ನಾವು ಕೇಳಬಾರ್ದಂತೆ. ಆದರೆ ದಾನ ಕೊಟ್ಟಂಥವನು ಮನಸ್ಸಿನಲ್ಲೂ ಕೆಲವು ವಿಚಾರ ಇರ್ತದೆ. ಆ ಕೊಟ್ಟಂಥ ದಾನ ಸದ್ವಿನಿಯೋಗ ಆದರೆ ಅವನಿಗೆ ಕೊಟ್ಟವನಿಗೆ ಖುಷಿ. ಹಾಗಾಗಿ ಸತ್ಯ ಸಾಯಿ, ನಾನು ಬಾಬಾವರವರ ತುಂಬ ಹತ್ತಿರದಿಂದ ಈಗ ಒಂದು 30-40 ವರ್ಷದಿಂದ ಉಟ್ಟಿಯಲ್ಲಿ ನೋಡಿದವಂಥದ್ದು. ಅವರ ಕಾಲು ಮುಟ್ಟಿ ಅವರ ಕಾಲ ಸ್ಪರ್ಶವನ್ನು ಮಾಡಿ ನಾನು ಧನ್ಯತೆ ಪಡೆದಂಥವನು. ಅವರ ಮೇಲೆ ಅಪಾರವಾದಂಥ ಗೌರವ ಇದೆ. ಆ ಸಂಸ್ಥೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಮಠ, ಮಂದಿರಗಳು, ಆಮೇಲೆ ಸ್ವಾಮೀಜಿಯವರು ಅನೇಕ ಕೆಲಸಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ, ಆಮೇಲೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಅದು ಒಂದು ನಂಬಿಕೆಯ ವಿಷಯವಾಗಿ, ಯಾಕೆಂದರೆ ನಂಬಿಕೆ, ಬದ್ಧತೆ ಮತ್ತು ಸತ್ಯ ಇದು ನಮ್ಮ ದೇಶದ ಪೂರ್ಣ ಬುನಾದಿ. ಹಾಗಾಗಿ ಆ ಒಂದು ಸತ್ಯ ಮತ್ತು ನಂಬಿಕೆಯ ವಿಷಯದಲ್ಲಿ ಅವರ ಮೇಲೆ ನಂಬಿಕೆಯಿಂದ ದಾನವಾಗಿ ಕೊಟ್ಟರು. ಕೊಡುವಾಗ ಇವರಲ್ಲಿ ಏನೇನು ಹೇಳ್ಕೊಂಡಿದ್ದು ನನಗೇನು ಗೊತ್ತಿಲ್ಲ. ತೆಗೆದುಕೊಂಡವರು ತಾನು ಏನು ಮಾಡ್ತೇನೆ ಹೇಳಿದ್ರೆ ನನಗೇನು ಗೊತ್ತಿಲ್ಲ. ಆದರೆ ಕೆಲವು ದಿವಸಗಳಿಂದ ನಾನು ಕೆಲವು ಪಾಲಕರಲ್ಲಿ ಕೇಳಿದೆ, ಈ ಥರ ಆಗ್ತಾ ಇದೆ, ಏನು ನಿಮ್ಮ ಅನಿಸಿಕೆ ಏನು ಅಂತೇಳಿ. ಯಾಕೆಂದರೆ ನಾನು ಕೆಲವು ವರ್ಷಗಳಿಂದ ಆ ಕಡೆ ಹೋದರೆ ಅಷ್ಟೇ, ಶಾಲೆ ಏನು ಒಳಗೆ ಹೊಕ್ಕವನಲ್ಲ. ಕೆಲವು ಶಾಲೆಯ ಮೊದಲೇ ಕಲಿಸುವಂಥ ಟೀಚರ್ ಹತ್ರ ಕೇಳಿದೆ, ಗುರುಗಳ ಹತ್ರ ಕೇಳಿದೆ, ಆಮೇಲೆ ಪಾಲಕರ ಹತ್ರ ಮಾತಾಡಿ ಕೇಳಿದೆ, ಏನಾಗಿದೆ ಅಲ್ಲಿ, ಸತ್ಯಸಾಯಿ ಸಂಸ್ಥೆಯವರು ತೆಗೆದುಕೊಂಡ ಮೇಲೆ ಆದದ್ದೇನು, ನಮ್ಮ ಏನು ಆಸೆಗಳಿದ್ದವೋ ಅದು ಪೂರೈಸಿದೆಯೋ ಹೇಗೆ? ಆಗ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ, ಹಾಗಾದರೆ ಏನಾಗಿದೆ ಅಂತ ಕೇಳಿದೆ. ಹಾಗಾಗಿ ಅವರು ಕೆಲವು ಮಾತುಗಳನ್ನು ಹೇಳಿದ್ರು. ಮೊದಲನೇದಾಗಿ, ನಮ್ಮ ಭಾರತೀಯ, ನಮ್ಮ ಮಣ್ಣಿನ ಗುಣದಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರಗಳು ನಮ್ಮ ಮಕ್ಕಳಿಗೆ ಬುನಾದಿ ಹೋಗಬೇಕು. ಆ ಕೆಲಸ ಶಿಕ್ಷಣ ಸಂಸ್ಥೆಯಲ್ಲಿ ಆಗಬೇಕು, ಮನೆಯಲ್ಲಾಗಬೇಕು. ಶಿಕ್ಷಣ ಸಂಸ್ಥೆಯಲ್ಲಿ ಅದನ್ನು ಏನು ರೀತಿಯನ್ನಾಗಿ ಮಾಡಬೇಕು ಅದರಿಂದ ಸ್ವಲ್ಪ ಹೊರಗೆ ಹೋಗಿ ಶಿಕ್ಷಣದಲ್ಲಿ ಬದಲಾವಣೆ ಮಾಡ್ತೇವೆ ಹೇಳುವಂಥ ವಿಚಾರದಿಂದ ನಮ್ಮ ಸಂಸ್ಕೃತಿಯನ್ನು ಮರೆತು, ನಮ್ಮ ಊರನ್ನು ಮರೆತು, ನಮ್ಮ ಊರಿಗೆ ಕೊಡುವಂಥ ಗೌರವವನ್ನು ಮರೆತು ಅದನ್ನು ದಾರಿಯನ್ನು ಬೇರೆ ಮಾಡಲೇಬಾರದು. ನಮ್ಮ ಹಿಂದೂಸ್ತಾನದಲ್ಲಿ ಈ ದೇಶಕ್ಕೆ ಅದರದ್ದೇ ಆದಂಥ ಒಂದು
ತತ್ವವಿದೆ, ಅದರಲ್ಲಿ ಆದಂಥ ಒಂದು ಸತ್ವವಿದೆ. ಆ ಸತ್ವವನ್ನು ಮುಂದಿನ ಜನಾಂಗ ಕೊಡುವುದು ಒಂದು ಶಿಕ್ಷಣ ಸಂಸ್ಥೆಯ ಕೆಲಸ. ಅದರಲ್ಲಿ ತಪ್ಪಿದಾಗ ಖಂಡಿತವಾಗಿ ಅದನ್ನು ವಿರೋಧಿಸುವ ಮೊದಲನೇದಾಗಿ ನಾನು. ಯಾಕೆ ಕೇಳಿದ್ರೆ, ನನಗೂ ಒಂದು ಸಂಸ್ಥೆಯ ಜೊತೆಯಲ್ಲಿ ನಾನು ಈ ಸಂಸ್ಕೃತಿಯನ್ನು ಬುನಾದಿಯಾಗಿಟ್ಟುಕೊಳ್ಬೇಕು, ಇದರನ್ನು ಪ್ರತಿಷ್ಠಾಪನೆ ಹೇಳಬೇಕು ಹೇಳುವಂಥ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ. ಹಾಗಾಗಿ ಈ ಥರ ಒಂದು ಅವಾಂತರ ಆಗ್ತಾ ಇದೆ. ನಾನು ಈ ಮೂಲಕವಾಗಿ ಸಂಸ್ಥೆಯನ್ನು ನಡೆಸ್ತಾ ಇರುವಂಥವರಲ್ಲೂ ಬೇಡ್ಕೊಳ್ಳುವುದೇನು ಕೇಳಿದ್ರೆ, ಈ ಥರ ಆಗದೆ ಹಾಗೆ ನೋಡಿಕೊಳ್ಳಿ. ಇದಕ್ಕಾಗಿ ಊರಿನ ವಿಶ್ವಾಸವನ್ನು ತೆಗೆದುಕೊಳ್ಳಿ. ಊರಿನ ಯುವಕರಿದ್ದಾರೆ, ಪ್ರತಿಷ್ಠಿತರಿದ್ದಾರೆ, ಅಲ್ಲಿ ಇರುವಂಥ ಆ ಶಾಲೆಯಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಕೂರಿಸಿ ಏನು ಆಗಬೇಕು, ನಾವು ಏನು ತಪ್ಪು ಮಾಡ್ತಾ ಇದ್ದೇವೆ, ಇದನ್ನು ನಾವು ಸರಿ ಮಾಡುತ್ತೇವೆ, ಮುಗಿದೋಯ್ತು ವಿಷಯ. ಹಾಗಾಗಿ ಊರಿನ ಜನರಲ್ಲೂ ನಾ ಕೇಳೋದು, ಯಾವುದೇ ಗಲಿಬಿಲಿ ಆಗೋದು ಬೇಡ. ಈ ಸಂಸ್ಥೆ, ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರ ಆಶಯ ಏನಿತ್ತೋ ಅದನ್ನು ಪೂರೈಸಲಿಕ್ಕಾಗಿ ನಮ್ಮಲ್ಲಿ ತಾಕತ್ತಿದ್ರೆ, ನಮ್ಮಲ್ಲಿ ಆ ನೇತೃತ್ವ ಇದ್ದರೆ ನಾವು ಮಾಡೋಣ. ಇಲ್ಲ ಅಂತ ಇದ್ರೆ ಸಂಸ್ಥೆಯನ್ನು ಈಗ ತೆಗೆದುಕೊಂಡಿದ್ದೆವು ಅವರಿಗೆ ಪೂರಕವಾಗಿ ನಡ್ಕೊಂಡು, ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು, ಅವರನ್ನೂ ಸಹ ಈ ರೀತಿಯಾಗಿ ನಾನು ಕೇಳ್ಕೊಳ್ಳೋದು ಅಂದರೆ, ಅವರನ್ನೂ ಈ ವಿಷಯದಲ್ಲಿ ವಿಶ್ವಾಸ ತೆಗೆದುಕೊಂಡು ಹೋಗಿ ಇದನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ. ಯಾಕೆಂದರೆ ಸತ್ಯ ಸಾಯಿ ಸಂಸ್ಥೆ, ಅದರ ಮೇಲೆ ಅಪಾರವಾದಂಥ ಗೌರವ. ಇದನ್ನು ಯಾವ ರೀತಿಯಲ್ಲೂ ಕೆಡದಂತೆ ಮಾಡಿಕೊಳ್ಳಿ ಹೇಳುವಂಥ ವಿಜ್ಞಾಪನೆ ನಾನು. ನಮಸ್ಕಾರ, ನಾನು NS ಸೌದಾನಿ. ನಾನು ಪೂರ್ವ ವಿದ್ಯಾರ್ಥಿ. ನಾನು SKPಯ ಹಳೆಯ ವಿದ್ಯಾರ್ಥಿ. ಈಗಾಗಲೇ ನಮಗೆಲ್ಲ ತಿಳಿದಂತೆ ಶ್ರೀ ಕರಿಕಾನ ಪರಮೇಶ್ವರಿ ಟ್ರಸ್ಟನ್ನು ಸತ್ಯಸಾಯಿ ಅಂತ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯಸಾಯಿಯ ಜೊತೆಯೇ ಏಡೆಡ್ ನಮ್ಮ SKPಯನ್ನು ಸೇರಿಸುವ ಯೋಜನೆಯಲ್ಲಿದ್ದಾರೆ. ಪಂಚಗ್ರಾಮದವರಿಗೆ ಉಚಿತವಾಗಿ ಶಿಕ್ಷಣ ಕೊಡುವ ಭರವಸೆ ಅವರದ್ದಾಗಿತ್ತು. ಆದರೆ ಅವರು ನುಡಿದಂತೆ ನಡೆದಿಲ್ಲ ಎಂಬುದು ನಮ್ಮೆಲ್ಲರ ಅಭಿಪ್ರಾಯ. ಒಟ್ಟಾರೆಯಾಗಿ ನಮ್ಮ ಕರಿಕಾನ ಪರಮೇಶ್ವರಿ ಸಂಸ್ಥೆಯ ಹೆಸರು ಇದ್ದಂತೆಯೇ ಇರಬೇಕು, ಸತ್ಯಸಾಯಿ ಹೆಸರಿಟ್ಟು ನಡೆಸುವ ಸಂಸ್ಥೆಗೆ ನಮ್ಮ ಆಕ್ಷೇಪಣೆ ಇದೆ. ನಮಸ್ಕಾರ, ನಾನು GS ಹೆಗಡೆ ಕಾಸ್ಕಂದಳ್ಳಿ. ನಾವು ಅರಂಡಿ ಕರಿಕಾನ ಪರಮೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ನಾವು ನಮ್ಮ ಕುಟುಂಬದವರೆಲ್ಲ ಓದೋ ಸಂಸ್ಥೆ ಅದು. ರಾಜ್ಯಾದ್ಯಂತ ಪ್ರಸಿದ್ಧ ಕರಿಕಾನಮ್ಮನ ಹೆಸರು ಪ್ರಸಿದ್ಧಿಯಾದ ಸಂಸ್ಥೆ. ಈಗ ಏನೋ ಕಾರಣಾಂತರದಿಂದ ಬೇರೆಯವರು ಆಡಳಿತ ವಹಿಸ್ಕೊಂಡು ವ್ಯವಸ್ಥೆ ಸರಿ ಇಲ್ಲ, ಜನರ ಆಕ್ಷೇಪ ಹೌದು. ಮತ್ತು ನಮ್ಮ ಪಂಚಗ್ರಾಮದ ಬಗ್ಗೆ ಲಕ್ಷ್ಯವೂ ಇಲ್ಲ. ಮತ್ತು ಕರಿಕಾನಮ್ಮನ ಹೆಸರು ಯಾವಾಗಲೂ ಊರ್ಜಿತವಾಗಿರಬೇಕು. ನಾವು ಕೂತಲ್ಲೇ ಭಕ್ತಿ ನಡ್ಕೊಂಡು ಸಂಸ್ಥೆ ಏಳಿಗೆ ಇದ್ದ ಸಂಸ್ಥೆ ಅದು. ಹಾಗಾಗಿ ಈಗಿನ ಸಂಸ್ಥೆಯ ಆಡಳಿತಾಧಿಕಾರಿಗಳು ಆಗಲಿ, ಈ ಸಂಸ್ಥೆ ನಡೆಸುವಂಥವರಾಗಲಿ ಯಾವುದ್ರ ಬಗ್ಗೂ ಲಕ್ಷ್ಯ ಆಗ್ತಾ ಕಾಣೋದಿಲ್ಲ. ಒಂದು ಒಳ್ಳೇದಾಗಬೇಕಾದ್ರೆ ಅವರು ಆಗೋರು ಬಿಡೋದು ಒಳ್ಳೆಯದು, ಊರಿನವರೇ ಮಾಡ್ಕೊಳ್ಳಿ. ನಾವು ಪಂಚಗ್ರಾಮದಲ್ಲಿ ನಡೆಸ್ಕೊಳ್ತಾರೆ. ಇಷ್ಟೊಂದು 75 ವರ್ಷ ನಡೆಸೋಂಥ ಸಂಸ್ಥೆಗಳು. ಇಂಥ ಪ್ರಸಿದ್ಧಿ ಸಂಸ್ಥೆ ಬಗ್ಗೆ ಈಗ ಜನರು ಮರೆಯಾಚೋಗಿದೆ, ಮರ್ತೋಗೋದೆ ಸಂಸ್ಥೆ. ಅದೇ ಹೇಳೋದೇ ಮರೀತನವ್ರೆ ಜನ. ಅನ್ನೋದೇ ಅವಸ್ಥೆ ಬಂದ. ಈಗಿನ ಆಡಳಿತವರು ಅದ್ರ ಬಗ್ಗೆ ವಿಚಾರ ಮಾಡಿ ಸಾಧ್ಯ ಇಲ್ಲ ಆದರೆ ವಾಪಸ್ ವಹಿಸ್ಕೊಳ್ಳಿ. ಜನ ಶ್ರದ್ಧೆಯಿಂದ ಮಾಡ್ತಾರೆ ಅಲ್ವಾ? ನನ್ನ ಅಭಿಪ್ರಾಯ ಹಿಂಗೆ.